ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಾವೂರ ಗ್ರಾಮದ ಬಡಗೊಂಡಿ ಗ್ರಾಮ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಯಾಕೆಂದರೆ ಬಡಗುಂಡಿಯ ನಿವಾಸಿ 53 ವರ್ಷದ ತಿಮ್ಮಪ್ಪ ಮೂಲ್ಯ, ಅವರ ಹೆಂಡತಿ 45 ವರ್ಷದ ಜಯಂತಿ. ಈ ದಂಪತಿಗಳಿಗೆ ಸುಮಾರು 16 ವರ್ಷದ ಬಳಿಕ ಸಂತಾನ ಭಾಗ್ಯ ಆಗಿರುವಂಥದ್ದು. ಸಹಜವಾಗಿ ಅವರ ಕುಟುಂಬದಲ್ಲಿ ಒಂದು ರೀತಿಯಾಗಿ ನೆಮ್ಮದಿ ಇತ್ತು, ಖುಷಿ ಇತ್ತು. ತಾವು ಹೇಳಿದಂಥ ಹರಕೆ ಫಲಪ್ರದ ಆಯಿತು ಅನ್ನೋ ಒಂದು ಸಂತಸ ಕೂಡ ಇತ್ತು. ಆದರೆ ವಿಧಿಯ ಕರಾಳ ಲೀಲೆ ಆ ಕುಟುಂಬದ ನೆಮ್ಮದಿಯನ್ನು ಕಳೆದುಕೊಂಡಿದೆ. ಯಾಕೆಂದರೆ ನಿನ್ನೆ ರಾತ್ರಿ ಆ ಕುಟುಂಬದಲ್ಲಿ ಉಂಟಾದಂತಹ ಒಂದು ಸಣ್ಣ ಗಲಾಟೆ ಅದು ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. 53 ವರ್ಷದ ತಿಮ್ಮಪ್ಪ ಮೂಲ್ಯ ಬಂಟ್ವಾಳದ ಸಜಿಪಮೂಡ ಗ್ರಾಮದವರು, 45 ವರ್ಷದ ಅವರ ಹೆಂಡತಿ ಜಯಂತಿ ಬಂಟ್ವಾಳದ ಬಡಗುಂಡಿ ನಿವಾಸಿ. ಜಯಂತಿ ಅವರು ತೀರಿ ಹೋದಂಥ ನಂತರವಾಗಿ ಅವರ ಮನೆ ಖಾಲಿ ಇದ್ದ ಕಾರಣಕ್ಕಾಗಿ ಜಯಂತಿ ಅವರ ಕುಟುಂಬ ಅಲ್ಲಿ ವಾಸವಾಗಿತ್ತು. ತಿಮ್ಮಪ್ಪ ಮೂಲ್ಯ ಅವರು ಪ್ರತಿದಿನ ಸಜಿಪಮೂಡದಲ್ಲಿರುವ ತನ್ನ ದಿನಸಿ ಅಂಗಡಿಯನ್ನು ನೋಡ್ಕೊಳ್ಳೋಕ್ಕೆ ಬಡಗುಂಡಿಯಿಂದ ಸಜಿಪಮೂಡಕ್ಕೆ ಪ್ರತಿನಿತ್ಯ ಹೋಗ್ತಾ ಇದ್ರು. ಅವರ ಕುಟುಂಬ ಚಂದದ ಕುಟುಂಬ, ತುಂಬ ಸರಳ ಜೀವನವನ್ನು ಮಾಡ್ತಾ ಇದ್ರು. ಆರ್ಥಿಕವಾಗಿ ಸಶಕ್ತ ಅಲ್ಲದಿದ್ರು ಕೂಡ ಬಡತನದಲ್ಲೇ ಸಿರಿತನವನ್ನು ಕಂಡುಕೊಳ್ತಾ ಇದ್ರು. ಅದಕ್ಕೆ ಜೊತೆಯಾಗಿ 6 ತಿಂಗಳ ಗರ್ಭಿಣಿ, ಇನ್ನೇನು ಕೆಲವೇ ತಿಂಗಳಲ್ಲಿ ಅವರ ಕುಟುಂಬಕ್ಕೆ ಒಂದು ಹೊಸ ಕುಡಿ ಸೇರ್ಪಡೆ ಆಗ್ತಾ ಇತ್ತು. ತಮ್ಮ ವಂಶ ವೃದ್ಧಿಯಾಗುವಂತಹ ಸಂತಸದಲ್ಲಿದ್ದರು. ನಿನ್ನೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಅಂಗಡಿಯಿಂದ ತಿಮ್ಮಪ್ಪ ಮೂಲ್ಯ ಅವರು ತಮ್ಮ ಮನೆಗೆ ಬಂದಿದ್ರು. ಸಂಜೆ ತನಕ ಖುಷಿಯಲ್ಲಿದ್ದರು. ನಾವೂರ ಪೇಟೆಗೆ ಹೋಗಿ ಕೋಳಿಯನ್ನು ಕೂಡ ತಂದಿದ್ರು. ರಾತ್ರಿ ವೇಳೆ ಅವರ ಹೆಂಡತಿ ಜಯಂತಿ ಕೋಳಿ ಖಾದ್ಯವನ್ನು ಕೂಡ ಮಾಡಿದ್ರು. ಅಷ್ಟರ ತನಕ ಎಲ್ಲವೂ ಚೆನ್ನಾಗಿತ್ತು. ಅವರ ಕುಟುಂಬವನ್ನು ಅವರ ಸ್ಥಳೀಯ ನಿವಾಸಿಗಳು ಮತ್ತು ಅವರ ಸಂಬಂಧಿಕರು ಹತ್ರ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ನೋಡಿದ್ರು. ಬಹಳ ಅನ್ಯೋನ್ಯವಾಗಿದ್ದರು. ಸಂಜೆ ತನಕ ಎಲ್ಲರ ಜೊತೆ ಮಾತಾಡ್ತಾ ಇದ್ರು, ಬೆರೀತಾ ಇದ್ರು. ಆದರೆ ರಾತ್ರಿ ಅದ್ಯಾವ ಗಳಿಗೆಯಲ್ಲಿ ಏನಾಯ್ತೋ ಏನೋ ತಿಮ್ಮಪ್ಪ ಮೂಲ್ಯ ಅವರು ತಮ್ಮ ಸಿಡುಕು ಬುದ್ಧಿಯನ್ನು ತೋರಿಸಿಯೇ ಬಿಟ್ಟರು. ರಾತ್ರಿ ಊಟ ಆದ ಬಳಿಕ ಅವರ ಕುಟುಂಬದಲ್ಲಿ ಕಲಹ ಉಂಟಾಗಿದೆ. ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಗಂಡ ಹೆಂಡತಿಯ ನಡುವೆ ಜಗಳ ಆಗಿದೆ. ತಿಮ್ಮಪ್ಪ ಮೂಲ್ಯ ಅವರು ತಮ್ಮ ಹೆಂಡತಿ ಜಯಂತಿ ಅವರನ್ನ, 6 ತಿಂಗಳ ಗರ್ಭಿಣಿ ಜಯಂತಿ ಅವರನ್ನ ಕತ್ತು ಹಿಸುಕಿ ಕೊಂದಿದ್ದಾರೆ. ಯಾವಾಗಲೂ ಈ ದಂಪತಿ ಮುಂಜಾನೆ 5 ಗಂಟೆಗೆ ಏಳೋರು. ಹಾಗಾಗಿ ಸ್ಥಳೀಯರು, ಅಕ್ಕಪಕ್ಕದವರು ಕೃಷಿಕರೇ ಆಗಿರೋ ಕಾರಣಕ್ಕಾಗಿ ಅವರು ಕೂಡ ಬೇಗ ಹೇಳ್ತಾ ಇದ್ರು. ಆದರೆ ಇವತ್ತು ತಿಮ್ಮಪ್ಪ ಗೌಡ ಅವರ ಕುಟುಂಬ ಬೆಳಗ್ಗೆ 7 ಆದರೂ ಕೂಡ ಮನೆಯಿಂದ ಹೊರಗೆ ಬಂದಿರಲಿಲ್ಲ, ಬಾಗಿಲು ಚಿಲಕ ಹಾಕಿರಲಿಲ್ಲ. ಹಾಗಾಗಿ ಎಲ್ಲೋ ಒಳಗಡೆ ಇರಬಹುದು ಎಂಬ ಸಂಶಯ ಸ್ಥಳೀಯರಲ್ಲಿತ್ತು. ಆದರೆ ಗಂಟೆ 8 ಆದರೂ ಕೂಡ ಇವರು ಯಾಕೆ ಹೊರಗೆ ಬಂದಿಲ್ಲ ಎಂಬ ಸಂಶಯದಿಂದ ಆ ಮನೆಗೆ ಒಳಗೆ ಹೋಗಿ ನೋಡಿದಾಗ 2 ಮೃತದೇಹ ಪತ್ತೆಯಾಗಿದೆ. ಜಯಂತಿ ಅವರ ಮೃತದೇಹ ಬೆಡ್ ಮೇಲೆ ಪತ್ತೆ ಆದರೆ ತಿಮ್ಮಪ್ಪ ಮೂಲ್ಯ ಅವರ ಮೃತದೇಹ ಅವರ ಮನೆಯ ಅಡುಗೆ ಕೋಣೆಯ ಪಕ್ಕಾಸಿನಲ್ಲಿ ನೇತಾಡ್ತಾ ಇತ್ತು. ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಈ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ನಿನ್ನೆ ರಾತ್ರಿ 10 ಗಂಟೆಯಿಂದ ಇವತ್ತು ಬೆಳಗ್ಗಿನ ಜಾವ 8 ಗಂಟೆಯ ಒಳಗೆ ಆ ಕುಟುಂಬದಲ್ಲಿ ಜಗಳ ಆಗಿ ತಿಮ್ಮಪ್ಪ ಮೂಲ್ಯ ಅವರು ತಮ್ಮ ಹೆಂಡತಿಯ ಕತ್ತನ್ನು ಹಿಸುಕಿ ಸಾಯಿಸಿ ತಾವು ಕೂಡ ಮಾಡಿಕೊಂಡಿರೋದು ಬೆಳಕಿಗೆ ಬರ್ತಾ ಇದೆ. ಈ ಘಟನೆ ಅಲ್ಲಿಯ ಗ್ರಾಮಸ್ಥರನ್ನ, ಅವರ ಕುಟುಂಬಸ್ಥರನ್ನ ಬಹಳಷ್ಟು ಆಕ್ರಂದದಿಂದ ಮೂಡಿಸುವಂತೆ ಮಾಡಿರುವಂಥದ್ದು. ಯಾಕೆಂದರೆ 16 ವರ್ಷಗಳ ನಂತರ ಆ ಕುಟುಂಬ ಒಂದು ಸಂತಾನ ಭಾಗ್ಯವನ್ನು ನೋಡಿತ್ತು. 16 ವರ್ಷಗಳ ತನಕ ಅವರು ನಿರಂತರವಾಗಿ ದೇವರಿಗೆ ಹರಕೆ ಹೇಳೋದಾಗಿರ್ಬೋದು, ಬೇರೆ ಬೇರೆ ವೈದ್ಯರಲ್ಲಿ ತೋರಿಸೋದಾಗಿರ್ಬೋದು, ಬೇರೆ ಬೇರೆ ಪೂಜಾ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರು. ಆ ದೇವರ ಫಲ ಅವರ ಫ್ಯಾಮಿಲಿಗೆ ಬೀಳ್ತಾ ಇದ್ದಂತೆ ಈ ರೀತಿಯ ವಿಧಿಯ ಕರಾಳ ಲೀಲೆ ಅವರ ಕುಟುಂಬದಲ್ಲಿ ಬಂದಿರುವಂಥದ್ದು. ಅದ್ಯಾವ ವಿಷಯಗಳಿಗೆ ಅಲ್ಲಿ ಗೊತ್ತಿಲ್ಲ. ತಿಮ್ಮಪ್ಪ ಮೂಲ್ಯ ಅವರು ತಮ್ಮ ಬುದ್ಧಿಯನ್ನು ಕೋಪಕ್ಕೆ ಕೊಟ್ಟು ತಮ್ಮ ಕುಟುಂಬವನ್ನೇ ಈಗ ಸರ್ವನಾಶ ಮಾಡಿದ್ದಾರೆ. ಅದರ ಜೊತೆಗೆ ಏನು ಅರಿಯದ ಪುಟ್ಟ ಕಂದಮ್ಮ ಇನ್ನೇನು ಕೆಲವೇ ತಿಂಗಳಲ್ಲಿ ಆ ಭೂಮಿಯನ್ನು ನೋಡಬೇಕಿತ್ತು, ಹೊಸ ಪ್ರಪಂಚವನ್ನು ಕಾಣಬೇಕಿತ್ತು. ಆ ಮಗು ಇವತ್ತು ತಾಯಿಯ ಹೊಟ್ಟೆಯಲ್ಲಿ ಹಸುನಿಗಿರೋದು ಅವರ ಕುಟುಂಬಸ್ಥರಲ್ಲಿ ಆಕ್ರಂದನವನ್ನು ಮತ್ತಷ್ಟು ಜಾಸ್ತಿ ಆಗುವಂತೆ ಮಾಡಿದೆ. ಸದ್ಯ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಜಯಂತಿ ಅವರ ತಂಗಿ ಸುಜಾತ ಕೊಟ್ಟಿರುವಂತಹ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಪೊಲೀಸ್ ಪ್ರಾಥಮಿಕ ತನಿಖೆಯ ಮೂಲಕ ತಿಳಿದು ಬರ್ತಾ ಇರುವಂಥದ್ದು ಗಂಡ ಹೆಂಡತಿಯ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಜಗಳ ಆಗಿದೆ. ಆ ಜಗಳ ಒಂದು ಹಂತವನ್ನು ಮೀರಿ ತನ್ನ ಹೆಂಡತಿ ಗರ್ಭಿಣಿ ಅಂತ ನೋಡದೆಯೂ ಕೂಡ ತಿಮ್ಮಪ್ಪ ಗೌಡರು ಅವರ ಹೆಂಡತಿಗೆ ಕತ್ತನ್ನು ಹಿಸುಕಿ ಸಾಯಿಸಿರೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಕೊಂಡಿರುವಂಥದ್ದು. ಸದ್ಯ ಈ ದಂಪತಿಯ ಬಗ್ಗೆ ಸ್ಥಳೀಯವಾಗಿ ನೋಡೋದಾದ್ರೆ ಬಹಳಷ್ಟು ಅನ್ಯೋನ್ಯವಾಗಿದ್ರು, ಬಹಳಷ್ಟು ಒಳ್ಳೆಯದಾಗಿ ಅವರಿದ್ರು, ಬಹಳ ಉತ್ತಮವಾಗಿ ಗುಣ ಸ್ವಭಾವದವರು ಕೂಡ ಆಗಿದ್ರು.
ತಿಮ್ಮಪ್ಪ ಮೂಲೆಯರವರು ಕೂಡ ಅಷ್ಟೇ ಬಹಳ ಮಿತಭಾಷಿ ಮತ್ತು ಮೃದು ಸ್ವಭಾವದವರು. ಅಕ್ಕಪಕ್ಕದಲ್ಲಿ ತನ್ನ ಕುಟುಂಬಸ್ಥರಲ್ಲಿ ಬಹಳ ಒಳ್ಳೆಯ ವ್ಯಕ್ತಿ ಅಂತ ಗುರುತಿಸಿಕೊಂಡವರು. ಅವರು ಇಂತಹ ಕೃತ್ಯವನ್ನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಯಾರು ಕೂಡ ನಂಬ್ತಾ ಇಲ್ಲ. ಆದರೆ ಪೊಲೀಸ್ ತನಿಖೆ ಹೇಳ್ತಾ ಇದೆ ಇದು ತಿಮ್ಮಪ್ಪ ಮೂಲೆಯವರು ಮಾಡಿದ ಕೃತ್ಯ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಘಟನೆಯ ಸಂಬಂಧವಾಗಿ ಇಡೀ ನಾವೂರ ಗ್ರಾಮದ ಬಡಗೊಂಡಿ ಪ್ರದೇಶ ಇವತ್ತು ಬೆಚ್ಚಿ ಬೀಳಿರುವಂಥದ್ದು. ಒಳ್ಳೆಯದು ಮನಸ್ಸಿನಲ್ಲಿ ಇದ್ದರು, ಏನು ತೊಂದರೆ ಇರಲಿಲ್ಲ ನಾನು ನೋಡುವ ಮಟ್ಟಿಗೆ. ಮತ್ತೆ ಅವರ ಒಳಗಿನ ಗುಟ್ಟು ಏನು ಅಂತ ನನಗೆ ಗೊತ್ತಿಲ್ಲ. ನಿನ್ನೆ ಸಂಜೆ ಅವರು ಎಲ್ಲ ಒಳ್ಳೇದು ಮಾತನಾಡಿದ್ದಾರೆ. ಮತ್ತೆ ಏನೋ ಪೇಟೆಗೆ ಹೋಗಿದ್ದಾರಂತೆ, ಏನು ಸಾಮಾನೆಲ್ಲ ತಂದಿದ್ದಾರೆ. ಮತ್ತು ಮನೆಗೆ ಇದು ಮಾಂಸ ಎಲ್ಲ ತಂದು ತೊಳೆದು ಪದಾರ್ಥ ಮಾಡ್ತಿದ್ದರು. ಆಮೇಲೆ ನಾನು ಮನೆಗೆ 6 ಗಂಟೆಗೆ ಮನೆಗೆ ಹೋದೆ. ಮತ್ತೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಇವತ್ತು ಬೆಳಿಗ್ಗೆ ನನ್ನ ಸೊಸೆ ಮಕ್ಕಳನ್ನು ಬಿಡ್ಲಿಕ್ಕೆ ಮಾರ್ಗದ ಬದಿಗೆ ಹೋಗಿದ್ರು. ಹಿಂದೆ ಬರುವಾಗ ಯಾವಾಗಲೂ ಅವ್ರ ಹತ್ರ ಮಾತನಾಡ್ತಾರೆ, ಅವರು ಗಂಡಸರು ಸಹ ಜಯಂತಿ ಸಹ. ಇವತ್ತು ಮಾತನಾಡಲಿಲ್ಲ. ಮತ್ತೆ ಮಾತನಾಡಲಿ ಬಾಗಿಲು ಹಾಕಿತ್ತಂತೆ. ಬಾಗಿಲು ಬಡಿದು ಕರೆದ್ರಂತೆ, ಯಾರು ಮಾತನಾಡಲಿಲ್ಲ. ಹಾಗೆ ಬಂದು ನನ್ನ ಹತ್ರ ಹೇಳಿದರು. ನಾನು ಬಂದು ಇವಳು ಬಸರಿ ಅಲ್ವಾ, ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡುವ ಅಂತ ಬಂದೆ. ಬರುವಾಗ ಬಾಗಿಲು ಹಾಕಿದೆ. ಬಾಗಿಲು ಬಡಿದು, ಕಿಟಕಿ ಬಡಿದು, ಹಿಂದಿನ ಬಾಗಿಲು ಬಡಿದು ಎಲ್ಲ ನೋಡಿದೆ. ಮತ್ತು ಅವರ ಹತ್ರ ಕರೆದು, ಶಾರದಾ ಹತ್ರ ಕರೆದು ಕೇಳಿದೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ. ಆಗ ಹೇಳಿದರು ಟೆಸ್ಟಿಗೆ ಹೋಗಿದ್ದಾರಾ ಕಾಣ್ತದೆ ಅಂತ ಹೇಳಿದರು. ಅದಕ್ಕೆ ಟೆಸ್ಟಿಗೆ ಹೋಗಿದ್ರೆ ಬೀಗ ಹಾಕಲಿಲ್ಲ ಅಂತ ನಾನು ಹೇಳಿದೆ. ಹಾಗಾದರೆ ನೀವು ನೋಡಿ ಬಾಗಿಲು ಸ್ವಲ್ಪ ದೂಡಿ ಅಂತ ಹೇಳಿದರು. ನಾನು ಬಾಗಿಲು ದೂಡಿದ್ದೆ. ದೂಡುವಾಗ ಬಾಗಿಲು ಓಪನ್ ಆಯಿತು, ಎದುರಿನ ಬಾಗಿಲು. ಆಗ ನಾನು ಒಳಗೆ ನೋಡುವಾಗ ನಾನು ಅವರು ಗಂಡಸರೇ ಮಲಗಿದ್ದಾರಂತ ಭಾವಿಸಿದ್ದೆ. ಇವರೆಲ್ಲ ಅಡಿಕೆ ಕೊನೆಯಲ್ಲಿ ಇದ್ದಾಳಂತ ಹೋಗುವಾಗ ನೋಡುವಾಗ ಗಂಡಸರು ನೇತಾಡ್ತಾರೆ. ಮತ್ತೇನು, ಅಷ್ಟೇ ನಾನು ನೋಡಿತ್ತು. ಎಲ್ಲ ಒಳ್ಳೇದಿತ್ತು. ಮತ್ತೆ ಅವರ ರಾತ್ರಿ ಎಲ್ಲ ಅವರ ಮನಸ್ಸಿನಲ್ಲಿ ಏನುಂಟದು ನನಗೆ ಗೊತ್ತು. ನನ್ನ ಹತ್ರ ಏನು ಹೇಳುದಿಲ್ಲ. ಹೀಗೆ ಎಲ್ಲ ಒಳ್ಳೇದು ಮಾತನಾಡ್ತಾಳೆ. ಅವರು ಸಹ, ಅವಳು ಸಹ, ಅವರು ಸಹ. ನಾನಂದರೆ ಯಾವಾಗಲೂ ಹಾಲು ಕಲಿಯಲಿಕ್ಕೆ 5 ಗಂಟೆಗೆ ಹೇಳ್ತೇನೆ. ಆವಾಗ ಇಲ್ಲಿ ಲೈಟ್ ಕಾಣ್ತಾ ಇತ್ತು. ಇವತ್ತು ನಾನು ಅಬ್ಸರ್ವ್ ಮಾಡಲಿಲ್ಲ. ಯಾವಾಗಲೂ ನೋಡ್ತೇನೆ ನಾನು, ಆ ಲೈಟ್ ಅವರು ದೂರಿತೆ. ಅವರೇ 5 ಗಂಟೆಗೆ ಹೇಳ್ತಾರೆ ಅವರು ಕೂಡ. ಮತ್ತು ನಾನು ಹಾಲ್ಕೊಂಡು ಹೋಗುವಾಗ ನೋಡಿದೆ. ಈಗ ನೋಡ್ತಾ ಹೋದೆ, ಅಂದರೆ ಬಾಗಿಲು ತೆರೆಯಲಿಲ್ಲ. ಇವಾಗ ಮಲಗಿದ್ದಾರಾಗಿ ಏನು ಹೆಚ್ಚು ಹೇಳಿಲ್ಲ ಅಂತ ಎಣಿಸ್ಕೊಂಡು ಹೋದೆ ನಾನು. ಬರುವಾಗ ವಾಪಸ್ ಬರುವಾಗ ನೋಡಿದೆ, ಪುನಃ ಚಿಲ್ಕ ಹಾಕಿರಲಿಲ್ಲ. ಇದ್ದಾರೆ, ಬಾಗಿಲ ಮುಕ್ಕಾಲು ಹಾಕಿದ್ದಾರೆ, ಇದ್ದಾರೆ ಆಗಿರಬೇಕು. ನಾನು ನನ್ನಷ್ಟಕ್ಕೆ ಬಂದೆ, ಮನೆಗೆ ಬಂದೆ. ಮತ್ತು ಮಕ್ಕಳು ಶಾಲೆಗೆ ಹೋಗುವಾಗ ಇವರ ಸೊಸೆ ಹೋಗುವಾಗ ಕರೆದ್ರಂತೆ. ಆವಾಗ ಅವರು ಬಾಗಿಲು ಯಾರು ಬರಲಿಲ್ಲ. ಮತ್ತೆ ಬರುವಾಗ ಬಾಗಿಲು ಬಡಿದಿರಂತೆ, ಬಾಗಿಲು ತೆರೆಯಲಿಲ್ಲ. ಮತ್ತೆ ವಾಪಸ್ ಬಂದು ಇವ್ರ ಹತ್ರ ಹೇಳಿದರು ಮನೆಯಲ್ಲಿ. ಮತ್ತು ಇವರು ಬಂದು ಅದೇ ಇರತ್ತೆ ಪೋಯ್ನ ಇವರು ಬಂದು ಒಳಗೆ ನೋಡಿದ್ದು, ನಾವು ನೋಡಲಿಲ್ಲ. ಮತ್ತೆ ಇವರು ಬೊಬ್ಬೆಲ್ಲ ಓಡಿ, ನಾನು ಚಾ ಕುಡಿತಿದ್ದೆ, ಅಲ್ಲಿಂದ ನಾವು ಓಡಿ ಬರುವಾಗ ಮತ್ತೆ ಇದಾಗಿತ್ತು. ಒಂದು ಅರೆಕ್ಷಣದ ಕೋಪ ಒಂದು ಸುಂದರ ಸಂಸಾರದ ನೆಮ್ಮದಿಯನ್ನು ಯಾವ ರೀತಿಯಾಗಿ ಹಾಳು ಮಾಡ್ತು ಮತ್ತು ಗಂಡ ಹೆಂಡತಿ ಯಾವ ರೀತಿಯಾಗಿ ಚಟ್ಟಕ್ಕೇರಿದ್ರು ಅನ್ನೋದ್ರ ಬಗ್ಗೆ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತು ಇಂಥ ಘಟನೆಗಳು ಯಾವ ಫ್ಯಾಮಿಲಿಯಲ್ಲೂ ಕೂಡ ಆಗಬಾರ್ದೆಂಬ ಮನವಿಯನ್ನು ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಸಂಚಿಕೆ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತೀರ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.